ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಮುಂಬರುವ ವಾರಗಳು ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಪ್ಕಮಿಂಗ್ 4 ವೀಕ್ಸ್ ಅನ್ನುವ ರೀಡಿಂಗ್ ಮಾಡ್ತಾ ಇದ್ದೀನಿ. 4 ವಾರಗಳಲ್ಲಿ ಏನು ಬದಲಾವಣೆಗಳು ಬರಲಿದೆ ಹಾಗೂ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ಎಲ್ಲ ವಿಷಯವಾಗೂ ರೀಡಿಂಗ್ ಮಾಡ್ತಾ ಇದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಇಲ್ಲಿ 2 ಕಾರ್ಡ್ ಪೈಲ್ನ ಇಟ್ಟಿದ್ದೀನಿ. 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ಹಾಗೂ ನಾನು ಯೂನಿವರ್ಸಿಂದ, ನೀವು ನಂಬುವ ದೈವದಿಂದ ಈ ಒಂದು ಡೆಕ್ಕಿಂದ ಮೆಸೇಜಸ್ನ ತೆಗಿತಾ ಇದ್ದೀನಿ. ಹಾಗೂ ಇವತ್ತು ನಾನು ಟೀ ಲೀಫ್ ಮೆಸೇಜಸ್ನ ಕೂಡ ನಾನು ನಿಮಗೆ ತಲುಪಿಸ್ತಿದ್ದೀನಿ. ಸೊ ಯಾರು ಮೊದಲನೇ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಓಕೆ, ನಿಮ್ಮ ರೀಡಿಂಗ್ ಏನು ಅಂತ ನೋಡೋಣ. ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಚೆಕ್ ಮಾಡಿ ಹೇಳ್ತೀನಿ. ಅಪ್ಕಮಿಂಗ್ 4 ವೀಕ್ಸ್ ಹಾಗೂ ಗೈಡ್ಸಿಂದ ಏನಿದೆ ಮೆಸೇಜಸ್, ನಿಮಗೆ ಟೀ ಲೀಫ್ ಮೆಸೇಜಸ್ ಏನಿದೆ, ಸೊ 3 ಮೆಸೇಜಸ್. ಲೆಟ್ ಮೀ ಸ್ಟಾರ್ಟ್ ಫಾರ್ ಯು. ಓ ವಾವ್, ಸಿಕ್ಸ್ ಆಫ್ ವಾಂಡ್ಸ್ ಬಂದಿದೆ. ಲವರ್ಸ್ ಕಾರ್ಡ್, ವಾವ್, ಲವರ್ಸ್ ಕಾರ್ಡ್ ಬಂದಿದೆ ನಿಮಗೆ. ಅದಾದ ನಂತರ ವರ್ಲ್ಡ್ ಕಾರ್ಡ್ ಬಂದಿದೆ. ಮೇಜರ್ ಆರ್ಕಾನ ಕಾರ್ಡ್ಸ್ ಬಂದಿದೆ. ಓ ಮೈ ಗಾಡ್, ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಕಾರ್ಡ್ಸ್ ಎಲ್ಲ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಇಷ್ಟು ಎಕ್ಸೈಟ್ ಆದೆ ಅಂತಲೂ ಹೇಳ್ತೀನಿ. ಒಂದೇನಾಗ್ತಾ ಇದೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ಸ್ನಲ್ಲಿ ಬಿರುಕು ಬಿದ್ದಿದೆ, ಪ್ರಾಬ್ಲಮ್ ಇದೆ, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಅಥವಾ ನಿಮ್ಮ ಪ್ರೀತಿ ವಿಷಯವಾಗಿ ನಿಮಗೇನೋ ಒಂದು ಹತಾಶೆ, ನಿರಾಶೆ ಅನುಭವಿಸ್ತಿದ್ದೀರಾ ಅಂದರೆ ಅದರಲ್ಲಿ ಬಗೆಹರಿತಾ ಇದೆ, ಪ್ರಾಬ್ಲಮ್ ಬಗೆಹರಿತಾ ಇದೆ ಅಂತ ತೋರಿಸ್ತಾ ಇದೆ 4 ವಾರಗಳಲ್ಲಿ. ಓಕೆ, ಅದಾದ ನಂತರ ವರ್ಲ್ಡ್ ಬರ್ತಿರೋದ್ರಿಂದ ಕೆಲವರು ಔಟ್ ಆಫ್ ಸ್ಟೇಷನ್ ಹೋಗೋದು ಮತ್ತು ಟ್ರಾವೆಲ್ ಮಾಡೋದು, ಟ್ರಾವೆಲ್ ಪ್ಲ್ಯಾನ್ಸ್ ನೋಡ್ತಾ ಇದ್ದೀನಿ. ಟ್ರಾವೆಲ್ ಕೂಡ ಸಕ್ಸಸ್ ಆಗೋದು ನೋಡ್ತಾ ಇದ್ದೀನಿ. ಒಟ್ಟಿನಲ್ಲಿ ವಂಡರ್ಫುಲ್ ಮೊಮೆಂಟ್ನ ನೀವು ಅನುಭವಿಸ್ತೀರಾ 4 ವಾರದಲ್ಲಿ. ಒಳ್ಳೆಯ ವಿಷಯಗಳು ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಒಟ್ಟಿನಲ್ಲಿ ನಿಮ್ಮ ಕಷ್ಟಕ್ಕೆ ಉತ್ತರ ಸಿಗುತ್ತೆ ಅಂತ ತೋರಿಸ್ತಿದೆ. ಕಷ್ಟದ ಟೈಮ್ ಕಳೆದಿದೆ, ಕಷ್ಟಕ್ಕೆ ಫಲವಾಗಿ ಒಳ್ಳೆಯ ವಿಷಯಗಳು ನಡೆಯುತ್ತೆ ಅಂತ ತೋರಿಸ್ತಿದೆ. ಮತ್ತು ನಿಮ್ಮನ್ನು ಬಿಟ್ಟು ಹೋದವರು, ನೀನು ಬೇಡ ಅಂತ ಹೇಳಿ ಹೋದವರು, ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡಿದವರು, ನಿಮಗೆ ಏನೋ ಒಂದು ನಿರಾಶೆಯನ್ನು ಮೂಡಿಸಿದವರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ವಿತಿನ್ 4 ವೀಕ್ಸ್. ಸೊ ನಾನು ಇದ್ರ ಬಗ್ಗೆ ಮಾತಾಡುವಾಗ ನಿಮಗೆ ಯಾವ ವ್ಯಕ್ತಿ ಸ್ಟ್ರಾಂಗಾಗಿ ಮೈಂಡಿಗೆ ಬಂದರು ಅವರೇ ವಾಪಸ್ ಬರ್ತಾರೆ ಅಂತ ತೋರಿಸ್ತಿದೆ. ಹೂ ಕೇಮ್ ಟು ಯೋರ್ ಮೈಂಡ್, ಅವ್ರು ವಾಪಸ್ ಬರ್ತಾರೆ ವಿತಿನ್ 4 ವೀಕ್ಸ್ ಅಂತ ತೋರಿಸ್ತಿದೆ. ಸೊ ಈ ಕೂಡಲೇ ಕಮೆಂಟ್ ಮಾಡಿ ನಿಮ್ಮ ಲೈಫ್ನಲ್ಲಿ ನಿಮಗೆ ಏನು ವಿಶ್ ಇದೆ, ಫುಲ್ಫಿಲ್ ಆಗುವಂಥದ್ದು ಏನಿದೆ ವಿಶ್ ಅಂತ ಕಮೆಂಟ್ ಮಾಡಿ. ಯಾಕೆಂದರೆ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. 4 ವೀಕ್ಸ್ನಲ್ಲಿ ನೀವು ಏನು ಮನಸ್ಸಿಟ್ಟು ಕೇಳ್ಕೊಳ್ತೀರಾ, ಕೋರ್ಕೊಳ್ತೀರಾ, ಅದು ನಡೆಯುತ್ತೆ ಅಂತಲೇ ಬರ್ತಾ ಇದೆ. ಬ್ಲೈಂಡ್ ಬರ್ತಿರೋದ್ರಿಂದ ಜನರನ್ನ ನೀವು ತುಂಬ ನಂಬುತ್ತಿರಬಹುದು. ನಿಮ್ಗೆ ಯಾರೋ ನಿಮ್ಮ ಒಳ್ಳೆತನವನ್ನು ದುರುಪಯೋಗ ಮಾಡಿಕೊಂಡು ಮೋಸ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಒಂದು ಇಂಡಿಕೇಶನ್ ತೋರಿಸ್ತಿದೆ. ಆ ಥರದ್ದು ಒಂದು ಕಾರ್ಡ್ ಬಂದಿದೆ. ಆ ವಿಷಯವಾಗಿ ಹುಷಾರಾಗಿರಿ. ಅದಾದ ನಂತರ ನಾನು ಓ ಮೈ ಗಾಡ್, ಲುಕ್ ಎಟ್ ದಿಸ್. ನಿಮ್ಮ ಮೇಲೆ ಯಾರೋ ಒಬ್ಬರು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಮಾಡ್ತಿರಬಹುದು. ಕೆಟ್ಟ ಕಣ್ಣಿದೆ ಅಂತ ನೋಡ್ತಾ ಇದ್ದೀನಿ. ಕೆಟ್ಟ ಕಣ್ಣಿದೆ ಹಾಗೂ ನಿಮ್ಮ ಎನರ್ಜಿನ ಡಿಪ್ಲೀಟ್ ಮಾಡೋಕ್ಕೆ, ನಿಮ್ಮ ಒಳ್ಳೆ ವಿಷಯಗಳು ನಡೀದೇ ಇರೋ ಹಾಗೆ ಬ್ಲಾಕೇಜ್ ಕ್ರಿಯೇಟ್ ಮಾಡೋಕ್ಕೆ ಯಾರೋ ಹರಸಾಹಸನ ಮಾಡ್ತಾ ಇದ್ದಾರೆ. ಐ ಆಮ್ ಸೀಯಿಂಗ್ ಇಟ್ ಸ್ಟ್ರಾಂಗ್ಲಿ. ಓಕೆ, ಗುಡ್ ನ್ಯೂಸ್ ಬರ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಒಳ್ಳೆ ವಿಷಯಗಳು ನಡೀತಾ ಇದೆ, ಒಳ್ಳೆಯದಾಗತ್ತೆ. ಸೊ ಇನ್ನು 4 ವಾರಗಳಲ್ಲಿ ನೀವು ನಂಬುವ ದೇವರು ಯಾವ ದೇವರು ನಿಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅನಿಸುತ್ತೆ. ಅದು ಹನುಮಂತ ಆಗಿರ್ಬೋದು, ಯಾವುದಾದ್ರೂ ದೇವಿ ಆಗಿರ್ಬೋದು, ದುರ್ಗಾ ಆಗಿರಬಹುದು. ಒಟ್ಟಿನಲ್ಲಿ ಈ ದೈವದ ಮೊರೆ ಹೋದರೆ, ಈ ದೇವರ ಸನ್ನಿಧಿಗೆ ಹೋಗಿ ನಾನು ಕೇಳ್ಕೊಂಡ್ರೆ, ಪ್ರೊಟೆಕ್ಟ್ ಮಾಡು ಅಂತ ಕೇಳ್ಕೊಂಡ್ರೆ ನನಗಿದು ಬಗೆಹರಿಯುತ್ತೆ ಅನಿಸುತ್ತಲ್ಲ, ಆ ಒಂದು ಬ್ಲೆಸ್ಸಿಂಗ್ ಬೇಕಾಗುತ್ತೆ. ಬಿಕಾಸ್ ಆ ಥರದ್ದು ಒಂದು ಕಣ್ಣು ನಿಮ್ಮ ಮೇಲೆ ಈಗಾಗಲೇ ಇದೆ ಹಾಗೂ ಅದರಿಂದ ನಿಮ್ಮ ಲೈಫ್ ಎಫೆಕ್ಟ್ ಆಗ್ತಾಯಿದೆ ಅಂತಲೂ ತೋರಿಸ್ತಿದೆ.
ಅದಾದ ನಂತರ ಟೇಕಿಂಗ್ ಅ ವೆಕೇಷನ್. ನಾನು ನಿಮ್ಗೆ ಹೇಳಿದೆ ಅಲ್ವಾ, ಯು ವಿಲ್ ಬಿ ಟೇಕಿಂಗ್ ಅ ವೆಕೇಷನ್. ವರ್ಲ್ಡ್ ಕಾರ್ಡ್ ಬರ್ತಿರೋದ್ರಿಂದ ವೆರಿ ನೈಸ್ ಟೈಮ್ ಟು ಟೇಕ್ ಅ ವೆಕೇಷನ್. ಹೋಗಿ ಒಳ್ಳೆ ಜಾಗಕ್ಕೆ ಹೋಗಿ, ಫ್ಯಾಮ್ಲಿ ಜೊತೆ ಹೋಗೋದಾದರೆ ಹೋಗಿ, ಫ್ರೆಂಡ್ಸ್ ಜೊತೆ ಹೋಗೋದಾದರೆ ಹೋಗಿ. ಒಟ್ಟಿನಲ್ಲಿ ವೆಕೇಷನ್ ಅಂತೂ ವಿತಿನ್ 4 ವೀಕ್ಸ್ ಪಕ್ಕಾ ಆಗುತ್ತೆ ಅಂತ ತೋರಿಸ್ತಿದೆ. ಸೊ ಎಲ್ಲಿ ಹೋಗ್ತಾ ಇದ್ದೀರಾ, ಎಲ್ಲಿ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ ಅಂತ ಕಮೆಂಟ್ ಮಾಡಿ, ಬಿಕಾಸ್ ನನಗೂ ಕ್ಯೂರಿಯಾಸಿಟಿ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೆ. ಪ್ಲೆಂಟಿ ಆಫ್ ಮೆಟೀರಿಯಲ್ ಥಿಂಗ್ಸ್. 4 ವಾರಗಳಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿನೇ ಆಗುತ್ತೆ. ನಿಮ್ಗಿಷ್ಟ ಬಂದಿರುವಂಥ ವಸ್ತುಗಳನ್ನ ಖರೀದಿ ಮಾಡೋದಾಗಿರ್ಬೋದು, ಎಕ್ಸ್ಪೆನ್ಸಿವ್ ವಾಚ್ ಖರೀದಿ ಮಾಡೋದಾಗಿರ್ಬೋದು. ಒಟ್ಟಿನಲ್ಲಿ ನಿಮಗೆ ಏನು ತುಂಬ ಖುಷಿ ಕೊಡುತ್ತೆ ಆ ಒಂದು ವಿಚಾರವಾಗಿ ನೀವು ಹಣವನ್ನು ಖರ್ಚು ಮಾಡ್ತೀರಾ. ಆದರೆ ಇಟ್ ಈಸ್ ಅ ಗುಡ್ ಥಿಂಗ್ ಆಲ್ಸೋ ಅಲ್ಲ, ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ನಡೆಯಲಿದೆ. ಆಲ್ ದಿ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ಐ ಹೋಪ್ ಇಟ್ ಹೆಲ್ಪ್. ಇವಾಗ ನಾನು ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಮಾಡ್ತಿದ್ದೀನಿ. ನಿಮ್ಮ 4 ವಾರಗಳು ಹೇಗಿದೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದಟ್ಸ್ ಹೌ ಯು ಸಪೋರ್ಟ್ ಮೀ. ಟೀ ಲೀಫ್ ಮೆಸೇಜಸ್ ನಿಮಗೆ 3 ಬಂದಿದೆ. ಅದಾದ ನಂತರ ಇಂಪಾರ್ಟೆಂಟ್ ಮೆಸೇಜಸ್ ಏನಿದೆ ಅಂತ ಕೂಡ ಚೆಕ್ ಮಾಡಿಬಿಡೋಣ. ಸೊ ಹಿಯರ್ ಯು ಗೋ. ನಾನು ಎಲ್ಲವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 5 ಆಫ್ ಸ್ವೋರ್ಡ್ಸ್ ಇದೆ, ಮ್ಯಾಜಿಷಿಯನ್ ಬಂದಿದೆ, ಡೆತ್ ಕಾರ್ಡ್ ಬಂದಿದೆ. ಒಂದು ಕೆಟ್ಟ ಟೈಮ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಕೆಟ್ಟದಿಂದ ಒಳ್ಳೆಯದಾಗತ್ತೆ ಅಂತ ತೋರಿಸ್ತಿದೆ. ಡೆತ್ ಈಸ್ ಆಲ್ ಅಬೌಟ್ ಪೇಯ್ನ್ಫುಲ್ ಎಕ್ಸ್ಪೀರಿಯನ್ಸ್ ಕೂಡ 4 ವಾರದಲ್ಲಿ ಆಗುತ್ತೆ. ನಿಮಗೆ ರೆಡಿಯಾಗಿರಿ. ಇದನ್ನು ನೀವು ಈಗ ಏನೇ ಒಂದು ಕಹಿಯ ಘಟನೆ 4 ವಾರದಲ್ಲಿ ನಡೆಯುತ್ತೆ, ಅದು ಡೆಸ್ಟಿಂಡ್, ಅದಾಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಏನಾಗ್ಬೋದು ಅಂತ ನೀವು ಕೇಳಿದ್ರೆ, ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗ್ಬೋದು, ಅಥವಾ ನೀವು ತುಂಬ ಇಷ್ಟಪಡುವಂಥ ವಸ್ತುವನ್ನು ಕಳ್ಕೊಬೋದು. ನಾನು ಸ್ಟ್ರಾಂಗಾಗಿ ಏನು ನೋಡ್ತಾ ಇದ್ದೀನಿ ಅಂದರೆ, ರಿಲೇಷನ್ಶಿಪ್ ಕಟ್ ಆಫ್ ಆಗುತ್ತೆ. ಯಾಕಂದರೆ ಅದರಲ್ಲಿ ಜೀವನೇ ಇಲ್ಲ, ಆ ರಿಲೇಷನ್ಶಿಪ್ನಲ್ಲಿ ಜೀವ ಇಲ್ಲ. ನೀವು ಇನ್ನೇನು ಮಾಡಿದ್ರೂ ಉಳಿಸ್ಕೊಳ್ಳೋಕ್ಕಾಗಲ್ಲ, ಅದರಿಂದನೇ ಅದು ಬ್ರೇಕ್ ಆಗ್ತಾಯಿದೆ ಅಂತ ತೋರಿಸ್ತಾ ಇದೆ. ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಲಾಭದಾಯಕವಾಗಿರುತ್ತೆ 4 ವಾರಗಳು. ನಾನು ಆ ವಿಷಯವಾಗಿ ಕೆಲಸ ಕಾರ್ಯ ವಿಷಯವಾಗಿ ನಾನು ವಿಘ್ನ ನೋಡ್ತಾ ಇಲ್ಲ. ಅದರಿಂದನೇ ನಾನು ಹೇಳಿದ್ದು, ನೀವು ಏನಾದರೂ ಲಾಸ್ ಅನುಭವಿಸಿದ್ರೆ ಅದು ರಿಲೇಷನ್ಶಿಪ್ ವಿಚಾರವಾಗಿ ಇಮೋಷ್ನಲ್ ಲಾಸ್ ಅಂತ ನಾನು ಪಿಕ್ ಮಾಡ್ತಾಯಿದ್ದೀನಿ. ಹಾಗೂ ನೀವು ಅಂದ್ಕೊಂಡ ಹಾಗೆ ಸ್ವಲ್ಪ ನೆಮ್ಮದಿ ಶಾಂತಿ ಮನೇಲಿ ಇಲ್ಲದೇ ಇರಬಹುದು. ಒಟ್ಟಿನಲ್ಲಿ ಮನಸ್ಸಿಗೆ ನೋವಾಗುವ ಘಟನೆಗಳು ನಡೆಯಲಿದೆ. ಸೊ ಇದನ್ನು ನೀವು ಹೇಗೆ ಬಗೆಹರಿಸ್ಕೋಬಹುದು ಅಂತ ಕೇಳಿದ್ರೆ, ಓವರ್ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ದೊಡ್ಡ ಇಂಪಾರ್ಟೆಂಟ್ ಡಿಸಿಷನ್ನ ಈ ಟೈಮಲ್ಲಿ ತೊಗೊಳಕ್ಕೂ ಹೋಗಬೇಡಿ. ಇವಾಗ ನೀವೇನೂ ಮಾಡದೆ ಅದೇನೋ ಬ್ರೇಕ್ ಆಯಿತು ಅಂದರೆ ಅದು ಬ್ರೇಕ್ ಆಗಲೇಬೇಕಾಗಿತ್ತು, ಬ್ರೇಕ್ ಆಯಿತು. ಈಗ ಹಿಂಗಾಗುತ್ತೆ ನನ್ನ ಲೈಫಲ್ಲಿ, ಈ ಥರದ್ದೊಂದು ಕೆಟ್ಟ ಘಟನೆ ಆಗಲಿದೆ ಅಂದಾಗ ಅದಕ್ಕೆ ನೀವು ಉರಿಯೋ ಬೆಂಕಿಗೆ ತುಪ್ಪ ಹಾಕುವ ಅವಶ್ಯಕತೆ ಇಲ್ಲ. ಅಂದರೆ ಈಗ ರಿಲೇಷನ್ಶಿಪ್ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕಿಂತ ನೀವು ಜಗಳ ಜಾಸ್ತಿ, ಯಾಕಂದರೆ ಆ ಥರ ಸಂದರ್ಭ ಬರುತ್ತೆ 4 ವಾರ. ಜಗಳ ಜಾಸ್ತಿ, ಮನಸ್ತಾಪ ಜಾಸ್ತಿ, ಬಿಟ್ಬಿಡಬೇಕು ಅನ್ಸೋದು, ಅವರಿಂದ ತೊರಿಬೇಕು, ಎಲ್ಲವನ್ನು ತೊರೆದುಬಿಟ್ಟು ಹೋಗಬೇಕು ಅನ್ಸೋದು, ಅಥವಾ ಮನೆ ಬಿಟ್ಟು ಹೋಗಬೇಕು ಅನ್ಸೋದು, ಈ ಥರದ್ದು ಏನೇನೋ ಕೆಟ್ಟ ಯೋಚನೆಗಳು ಬರುತ್ತೆ. ಆ ಥರ ಕೆಟ್ಟ ಯೋಚನೆನ ನಿಮ್ಮ ಕಡೆಯಿಂದ ನೀವೇನೋ ತೊಗೋಬೇಡಿ. 4 ವಾರಗಳು ಸ್ವಲ್ಪ ಪಾಸ್ ಆ್ಯಂಡ್ ಹಾಲ್ಟಲ್ಲಿರಿ. ನೀವು ಪಾಸ್ ಆ್ಯಂಡ್ ಹಾಲ್ಟಲ್ಲಿದ್ದು ನೀವೇನೋ ಆ್ಯಕ್ಷನ್ ತೊಗೊಳ್ದೇನೆ ಒಬ್ಬ ವ್ಯಕ್ತಿ ನಿಮಗೆ ನೋವು ಕೊಟ್ಟು ಅವರೇ ಹೋಗ್ತಿದ್ದಾರೆ ಅಂದರೆ ಅದು ಹೋಗಲೇಬೇಕಾಗಿದೆ, ಹೋಗ್ತಾ ಇದ್ದಾರೆ. ಆದರೆ ನಿಮ್ಮ ಕಡೆಯಿಂದ ನೀವೇನನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಆದರೆ ಇನ್ನು ಮಿಕ್ಕಿದ ವಿಷಯ ಏನಂದರೆ, ನಿಮ್ಮ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ನಡೆಯುತ್ತೆ, ಫೋಕಸ್ಡ್ ಆಗಿರ್ತೀರಾ, ಹಾಗೂ ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ತೀರಾ. ಒಟ್ಟಿನಲ್ಲಿ ಆ್ಯಕ್ಟಿವ್ ಆಗಿರ್ತೀರಾ ಮತ್ತು ಸಕ್ಸಸ್ಫುಲ್ಲಾಗೂ ಇರುತ್ತೆ 4 ವೀಕ್ಸ್. ನಿಮಗೆ ರಿಲೇಟೆಡ್ ಟು ಮನಿ ಆ್ಯಂಡ್ ಬಿಸ್ನೆಸ್ ವರ್ಕ್ ಎಲ್ಲ ಸ್ಮೂದಾಗಿ ಹೋಗುತ್ತೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ರಾಬರಿ ಬರ್ತಾ ಇದೆ. ಓಕೆ, ಸೊ ಇದೊಂದು ಕಾಷನ್ ಆಗಿದೆ, ಏನಾದರೂ ಕಳ್ಕೊಬೋದು. ನಾನು ಅದೇ ಇವತ್ತು ಬರ್ತಿರೋ ಮೆಸೇಜ್ ನಿಮಗೇನಂದರೆ ಏನೋ ಕಳ್ಕೊಳ್ಳೋದು, ಒಟ್ಟಿನಲ್ಲಿ ಏನೋ ಕೆಟ್ಟದಾಗೋದು, ಆ ಥರದ್ದು ಒಂದು ಕಾಷನ್ ಇದೆ. ಸೊ ಆದಷ್ಟು ಮನೇಲಿ ಪೂಜೆ ಮಾಡಿ, ನಿಮ್ಮ ಕಡೆಯಿಂದ ಪೂಜೆ ಮಾಡಿ, ದೇವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಕೂತ್ಕೊಳ್ಳಿ. ಇದನ್ನೆಲ್ಲ ನೀವು ಮಾಡಲೇಬೇಕು, ಯಾಕೆಂದರೆ ಟೈಮ್ ಹಾಗಿದೆ ನಿಮ್ಮದು. ಕಳ್ಕೊಳ್ಬೋದು, ಏನೋ ಒಂದು ವಸ್ತುನ ಕಳ್ಕೊಬೋದು. ರಾಬರಿ ಅಂತ ಬರ್ತಿರೋದ್ರಿಂದ ಕಾಷಿಯಸ್ ಆಗಿರಿ, ಮನೆ ಬೀಗ ಹಾಕಿ, ಈ ಥರ ಎಚ್ಚರಿಕೆಯಿಂದ ಇರಿ ಅಂತ ಬರ್ತಾ ಇದೆ.
ಪ್ರೈಡ್ ಬರ್ತಿರೋದ್ರಿಂದ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಕ್ರೌನ್ ಬಂದಿದೆ. ಎಸ್, ನಿಮ್ಮ ಕೆಲಸದಲ್ಲಿ ಒಳ್ಳೆ ರೆಕಗ್ನಿಷನ್ ಇರೋದು, ಒಳ್ಳೆ ಅವಕಾಶಗಳು ಬರೋದು ಹಾಗೂ ಒಳ್ಳೆ ಪೋಸ್ಟ್ಗೆ ನಿಮ್ಮನ್ನು ರೆಫರ್ ಮಾಡೋದು, ಗುಡ್ ನ್ಯೂಸ್ ಅಂತೂ ರಿಲೇಟೆಡ್ ಟು ವರ್ಕ್ ಫಾರ್ ಶೋರ್ ಇದೆ. ಟೀ ಲೀಫ್ ಮೆಸೇಜಸ್ ಏನಿದೆ ಅಂತ ಚೆಕ್ ಮಾಡಿಬಿಡೋಣ. ಟೀ ಲೀಫ್ ಮೆಸೇಜ್ ಏನು ಬರ್ತಾ ಇದೆ, ಯು ವಿಲ್ ಬಿ ಟೇಕನ್ ಕೇರ್ ಆಫ್ ಇನ್ ಅ ಡಿಫ್ರೆಂಟ್ ಟೈಮ್ಸ್. ಯು ವಿಲ್ ಬಿ ಟೇಕನ್ ಕೇರ್ ಆಫ್ ಇನ್ ಡಿಫ್ರೆಂಟ್ ಟೈಮ್ಸ್ ಬರ್ತಿರೋದ್ರಿಂದ ಈಗ ನಮಗೆ ಒಂದು ಕಷ್ಟ ಅಂತ ಬಂದಾಗ ಒಂದು ಕೋಲ್ ಕೂಡ ಸಹಾಯವಾಗುತ್ತೆ ಅಂತ ಒಂದು ಗಾದೆ ಇದೆ ಅಲ್ಲ, ಕಷ್ಟದಲ್ಲಿ ಒಂದು ಏನೋ ಒಂದು ಗಾದೆ ಇದೆ, ನಿಮ್ಗೆ ಆ ಗಾದೆ ನೆನಪಾದರೆ ಕಮೆಂಟ್ ಮಾಡಿ. ಅಂದರೆ ನಮ್ಮ ಕಷ್ಟದಲ್ಲಿ ಒಂದು ಹುಲ್ಕಡ್ಡಿನೂ ನಮಗೇನೋ ಉಪಯೋಗಕ್ಕೆ ಬರುತ್ತೆ, ಆ ಥರದ್ದು ಒಂದೇನೋ ನಾನು ಗಾದೆನ ಈ ಒಂದು ಕಾರ್ಡ್ನಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ. ಆ ಟೈಮ್ನಲ್ಲಿ ನಿಮಗೆ ನಿಮ್ಮ ಕಷ್ಟಕ್ಕೆ ಒಂದು ಟೈಮ್ ಅಂತ ಬಂದಾಗ ನಿಮಗೆ ಸಹಾಯ ಅಂತ ಒಂದು ಒಂದು ಮನುಷ್ಯನ ರೂಪದಲ್ಲಿ ದೇವರು ಬಂದೇ ಬರ್ತಾರೆ ಅಂತ ತೋರಿಸ್ತಿದೆ. ಸೊ ಅಷ್ಟು ವರ್ಸ್ಟ್ ಆಗೂ ಇರೋದಿಲ್ಲ, ಒಳ್ಳೆಯದೇ ಆಗುತ್ತೆ, ಆದರೆ ಸ್ಟ್ರಾಂಗ್ ಆಗಿರ್ಬೇಕು ನೀವು. ಟ್ರಸ್ಟ್ ಯುವರ್ ಇಂಟ್ಯೂಷನ್ ಬರ್ತಾ ಇದೆ. ಸೊ ನಿಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತೆ ಮಾಡಿ, ವಿರುದ್ಧವಾಗಿ ಹೋಗೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿಗೆ ಇದು ಯಾಕೋ ಸರಿ ಅನ್ನಿಸ್ತಿಲ್ಲ ಅಂದರೆ ಅದನ್ನು ದಯವಿಟ್ಟು ಮಾಡಬೇಡಿ, ಅಥವಾ ಇದು ಸರಿ ಅನ್ನಿಸ್ತಿದೆ ಅಂದರೆ ಅದನ್ನು ನೀವು ಮಾಡಿ, ಬೇರೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗೋಕ್ಕೆ ಹೋಗಬೇಡಿ. ಈ ಕೂಡಲೇ ಕಮೆಂಟ್ ಮಾಡಿ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಟೇಕಿಂಗ್ ಗುಡ್ ಡಿಸಿಷನ್ಸ್ ಇನ್ ಲೈಫ್ ಅಂತ. ಹಾರ್ಟ್ ಟೇಕ್ ಓವರ್ ವಾಟ್ ಯು ನೋ ಲಾಂಗರ್ ಹ್ಯಾವ್ ಬರ್ತಾ ಇದೆ. ಸೊ ಅಗೇನ್ ಡೆತ್ ಆ್ಯಂಡ್ ರೀಬರ್ತ್ ಬರ್ತಿರೋದ್ರಿಂದ ನಿಮ್ಮ ಹಾರ್ಟ್ ಬ್ರೇಕ್ ಆಗೋದು, ಪೇಯ್ನ್ ಕೊಡೋದು, ಒಬ್ಬ ವ್ಯಕ್ತಿಯಿಂದ ನೀವು ಪೇಯ್ನ್ ಅನುಭವಿಸೋದು, ಈ ಥರದ್ದು ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ 4 weeks ಇಸ್ ಅ ಬಿಟ್ ಮಿಕ್ಸ್ ಆಫ್ ಆಲ್ ಇಮೋಷನ್ಸ್. ನಿಮಗೆ ಇದೇ ನಿಮ್ಮ 4 weeks ಆಗಿರುತ್ತೆ. ಆಲ್ ದ ವೆರಿ ಬೆಸ್ಟ್. ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.